ನಾವಿವಾಗ ದೀರ್ಘಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು, ಲಾಂಗ್ ಟರ್ಮ್ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್, ಅದ್ರ ಬಗ್ಗೆ ಮಾತಾಡ್ತಾ ಬಂದ್ವಿ. ಮೊದಲು ನಾವು ಸಿಮೊರಬ ನೋಡಿದ್ವಿ, ಗ್ಲಿರಿಸಿಡಿಯಾ ನೋಡಿದ್ವಿ, ಸೊಬಾಬಲ್ ನೋಡಿದ್ವಿ, ಆಮೇಲೆ ನಮ್ಮ ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಗಸೆ ನೋಡಿದ್ವಿ. ಇದೇ ಕ್ಯಾಟಗರಿನಲ್ಲಿ ನಮ್ಮ ಈ ಒಂದು ಕಿರು ಅರಣ್ಯದಲ್ಲಿ ನಾವು ಬೆಳೆಸೋ ಇದು ಹಸಿರೆಲೆ ಗೊಬ್ಬರದ ಅರಣ್ಯ ಅಂತ ಅಂದ್ಕೊಳ್ಳಿ. ಈ ಕಿರು ಅರಣ್ಯದಲ್ಲಿ ನಾವು ಬೆಳೆಸಿರೋ ಇನ್ನೊಂದು ಗಿಡ ಇದು ಎರಿತ್ರೀನಾ ಅಂತ ಹೇಳ್ತೀವಿ. ಇಂಡಿಯನ್ ಕೋರಲ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನಾವು ಹಾಲುವಾಣ ಅಂತೀವಿ. ಇಂಡಿಯನ್ ಕೋರಲ್ ಅಂತ ನೀವು ಹೊಡೆದ್ರೆ ಇದು ನಿಮಗೆ ಗೂಗಲಲ್ಲಿ ತೋರಿಸುತ್ತೆ. ಇಂಡಿಯನ್ ಕೋರಲ್ ಅಥವಾ ಎರಿತ್ರೀನಾ, ERYTHRENA, ಎರಿತ್ರೀನಾ ಅನ್ನೋ ಫ್ಯಾಮಿಲಿ. ಸಸ್ಬೇನಿಯಾ ಒಂದು ಫ್ಯಾಮಿಲಿ, ಎರಿತ್ರೀನಾ ಒಂದು ಫ್ಯಾಮಿಲಿ. ಸೊ ನಾವಿದನ್ನು ಸಿಂಪಲಾಗಿ ಇದನ್ನು ಹಾಲುವಾಣ ಅಂತ ಹೇಳ್ತೀವಿ. ಈ ಹಾಲುವಾಣದಲ್ಲಿ ಎರಡು ಬಗೆ ಇದೆ. ಒಂದು ಕಾಂಡದಲ್ಲಿ ಮುಳ್ಳುಗಳು ಇರತಕ್ಕಂಥ ಹಾಲುವಾಣ, ಇನ್ನೊಂದು ಕಾಲುಗಳಲ್ಲಿ ಮುಳ್ಳು ಇಲ್ಲದೆ ಇರತಕ್ಕಂಥ ಹಾಲುವಾಣ. ಸೊ ಇಲ್ಲಿ ಇರೋದು ಹಾಲುವಾಣ ನೀವು ಗಮನಿಸಿರೋದು ಮುಳ್ಳುಗಳು ಇಲ್ಲದೆ ಇರತಕ್ಕಂಥ ಹಾಲುವಾಣ. ಇನ್ನೊಂದು ಥರದ ಬೀಜದಲ್ಲಿ ಬರುತ್ತೆ, ಅದರಲ್ಲಿ ಮುಳ್ಳಿರುತ್ತೆ. ಆಮೇಲೆ ಹಾಲುವಾಣವನ್ನು ಪ್ರಸರಣ ಮಾಡೋದು, ಪ್ರೊಪಗೇಷನ್, ಎರಡು ಥರ ಮಾಡ್ತೀವಿ, ಬೀಜದಿಂದ ಮತ್ತು ಕಾಂಡದಿಂದ. ನಮ್ಮ ಗ್ಲಿರಿಸಿಡಿಯಾ ಹೇಗೆ ಮಾಡ್ತೀವೋ, ಸಿಮೊರಬ ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನು ಬೀಜದಿಂದ ಮತ್ತು ಕಾಂಡದಿಂದ ಪ್ರಸರಣ ಮಾಡ್ಬೋದು, ಪ್ರೊಪಗೇಷನ್ ಮಾಡ್ಕೊತೀವಿ ನಮ್ಮ ತೋಟದಲ್ಲಿ. ಈ ಥರ ಬಲಿತ ಕಡ್ಡಿಗಳನ್ನು ಇನ್ನೂ ಸ್ವಲ್ಪ ಬಲಿಯುತ್ತೆ. ಈ ಥರ ಬಲಿತ ಕಡ್ಡಿಗಳನ್ನು ಸುಮಾರು 3.5 ಅಡಿ, ಅಂದರೆ ನಮ್ಮ ಎದೆ ಮಟ್ಟಕ್ಕೆ 3.5 ಅಡಿ ಎತ್ತರದ ಕಡ್ಡಿಗಳನ್ನು ಕತ್ತರಿಸಿ, ವಾತಾವರಣ ಚೆನ್ನಾಗಿದ್ದಾಗ, ಅಂದರೆ ಮಳೆಗಾಲದಲ್ಲಿ ಮೋಡದ ವಾತಾವರಣ, ಮಣ್ಣಿನಲ್ಲಿ ತೇವಾಂಶ, ಗಾಳಿಯಲ್ಲಿ ತೇವಾಂಶ ಇವೆಲ್ಲ ಇದ್ದಾಗ, ಪೂರಕ ವಾತಾವರಣ ಇದ್ದಾಗ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಾನ್ಸೂನ್ ಬಂದ ಸಮಯದಲ್ಲಿ ಇದನ್ನು ನಾವು ನೆಟ್ಟರೆ ಈ ಕಡ್ಡಿಯಿಂದನೇ ಇದನ್ನು ನಾವು ಬೆಳೆಸ್ಕೋಬೋದು. ಪ್ರೊಪಗೇಷನ್ ಇಲ್ಲ ಅಂದರೆ ಇದು ಹೂ ಬಿಡುತ್ತೆ, ಹೂ ಬಿಟ್ಬಿಟ್ಟು ಸಣ್ಣ ಸಣ್ಣ ಕಾಯಿ ಬಿಡುತ್ತೆ. ಬೀಜದಿಂದ ಗಿಡದಲ್ಲಿ ತೋರಿಸ್ತೀನಿ. ಅದರ ಬೀಜವನ್ನು ಹಿಡ್ಕೋಬೋದು. ಸೊ ಬೀಜವನ್ನು ಹಿಡಿದು ಬೀಜದಿಂದನೂ ನಾವು ನರ್ಸರಿ ಮಾಡಿಕೊಂಡು ಅಥವಾ ನೇರವಾಗಿ ಎಲ್ಲಿ ಬೇಕಲ್ಲೇ ಬಿತ್ತನೆ ಮಾಡಿ ಅಗಸೆ ಬೀಜ ಬೆಳಿತೀವಲ್ಲ, ಬೀಜ ಹಾಕಿ ಅದೇ ಥರ ಹಾಲುವಾಣದ್ದು ಬೀಜವನ್ನು ಹಿಡಿದು ಬೆಳೆಸ್ಕೋಬೋದು. ಸೊ ಸ್ಟೆಮ್ ಬೇಸ್ಡ್ ಪ್ರೊಪಗೇಷನ್, ಸೀಡ್ ಬೇಸ್ಡ್ ಪ್ರೊಪಗೇಷನ್, ಬೀಜದಿಂದ ಪ್ರಸರಣ, ಕಾಂಡದಿಂದ ಪ್ರಸರಣ. ಹಾಲುವಾಣದ ಮುಖ್ಯ ಉದ್ದೇಶ ಅಂದರೆ ಏನಪ್ಪ ಅಂದರೆ ಇದು ಕಡಿಮೆ ಅವಧಿನಲ್ಲಿ ಎತ್ತರವಾಗಿ ಬೆಳೆಯುತ್ತೆ. ಆಮೇಲೆ ಇದರಲ್ಲಿ ಎಲೆಗಳು ಗ್ಲಿರಿಸಿಡಿಯಾ ಸಿಮೊರಬ ಕಂಪೇರ್ ಮಾಡಿದರೆ ಎಲೆಗಳು ಅಗಲವಾಗಿದೆ. ಎಲೆ ಯಾವಾಗ ಅಗಲವಾಗಿರುತ್ತೋ ಅದರಿಂದ ಸೃಷ್ಟಿಯಾಗಂಥ ನೆರಳು ಜಾಸ್ತಿ ಇರುತ್ತೆ. ನಾವು ಹೊಸದಾಗಿ ಕೃಷಿ ಮಾಡುವಾಗ ನಮ್ಮ ಮುಖ್ಯ ಬೆಳೆಗೆ ಪಶ್ಚಿಮದ ನೆರಳು ಬೇಕು, ಪಶ್ಚಿಮದ ಬಿಸಿಲು ಅದ್ರ ಮೇಲೆ ಬೀಳಬಾರ್ದು. ಹಾಗಾಗಿ ನಾವು ಹೊಸದಾಗಿ ಏನೇ ಗಿಡ ನೆಟ್ಟರು ಪಶ್ಚಿಮಕ್ಕೆ ಗ್ಲಿರಿಸಿಡಿಯಾ ಮತ್ತು ಹಾಲುವಾಣವನ್ನು ಸಂಗಾತಿ ಗಿಡವಾಗಿ ಹಾಕ್ತೀವಿ, ಕಂಪ್ಯಾನಿಯನ್ ಸ್ಪೀಷೀಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಅಗಲ ಎಲೆ ಇರೋದರಿಂದ ಇದು ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಕಡಿಮೆ ಅವಧಿನಲ್ಲಿ ಎತ್ತರಕ್ಕೆ ಬೆಳೆದು ನೆರಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಗಿಡ ಅಂದರೆ ಅದು ನಮ್ಮ ಎರಿತ್ರೀನಾ ಇಂಡಿಕಾ ಅಥವಾ ಹಾಲುವಾಣ. ಈ ಎಲೆಗಳು ಅಷ್ಟೇ ವಿಶಾಲವಾಗಿರೋದ್ರಿಂದ, ಅಗಲವಾಗಿರೋದ್ರಿಂದ ಇದು ಭೂಮಿ ಮೇಲೆ ಬಿದ್ದರೆ ನೋಡಿ ಈ ರೀತಿ ಒಂದು ಒಳ್ಳೆ ಇದು ಒಣ ಎಲೆ ಗೊಬ್ಬರ, ಡ್ರೈ ಮಲ್ಚ್ ಅಂತ ಹೇಳ್ತೀವಿ, ಲಿಟರ್ ಮೆಟೀರಿಯಲ್ ಅಂತ. ಬೇಸಿಗೆ ಗೊಬ್ಬರ ಸಿಗ್ತದೆ ನಮಗೆ. ಹಪ್ಪಳ ಮುರಿದಂಗಿದೆ ಅಲ್ವಾ, ಹಪ್ಪಳ, ಈ ಥರ. ಸೊ ಇದು ತೋಟ ತುಂಬ ಇಲ್ಲಿ ಹಬ್ಕೊಂಡ್ಬಿಡುತ್ತೆ. ಒಣ ಮುಚ್ಚಿಗೆ ಯಾವಾಗ ಈ ಎಲೆಗಳನ್ನು ಉದುರಿಸಿ, ವರ್ಷಕ್ಕೊಂದ್ಸತಿ ಎಲೆ ಉದುರಿಸುತ್ತೆ, ಎಲೆಗಳನ್ನು ಎಲ್ಲ ಉದುರಿಸುತ್ತೋ ಒಣ ಮುಚ್ಚಿಗೆ ಆಗುತ್ತೋ ಅಷ್ಟು ನಮಗೆ ಕಳೆ ನಿಯಂತ್ರಣ ಆಗುತ್ತೆ, ಕಳೆ ನಿರ್ವಹಣೆ ಆಗುತ್ತೆ. ಹಾಗಾಗಿ ಇದು ಒಂದು ಉತ್ಕೃಷ್ಟವಾದಂಥ ಒಣ ಎಲೆ ಗೊಬ್ಬರವನ್ನು ಕೊಡುತ್ತೆ. ಹಸಿರೆಲೆ ಇದನ್ನು ಕತ್ತರಿಸಿ ಹಾಕ್ಬೋದು, ಹಸಿರೆಲೆ ಗೊಬ್ಬರನೂ ಕೊಡುತ್ತೆ, ನೆರಳು ಕೊಡುತ್ತೆ, ವೇಗವಾಗಿ ಬೆಳೆಯುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಸೂಕ್ಷ್ಮಜೀವಿಗಳಿಗೆ ತನ್ನ ಬೇರಿನಲ್ಲಿ ಆಶ್ರಯ ಕೊಡುತ್ತೆ. ಇದು ಆಳವಾಗಿ ಬೇರು ಬಿಟ್ಟಿರಲ್ಲ, ಗ್ಲಿರಿಸಿಡಿಯಾ ಥರ ಮೇಲೆ ಬೇರಿರುತ್ತೆ. ಆಮೇಲೆ ಇದರದ್ದು ಆಯಸ್ಸು ಸರಾಸರಿ 8 ರಿಂದ 10 ವರ್ಷ. 10 ವರ್ಷ ಆದಮೇಲೆ ತಾನೇ ನ್ಯಾಚುರಲ್ ಡೆತ್, ಅದೇ ಡಿಗ್ರೇಡ್ ಆಗ್ತಾ ಹೋಗಿ ಅದು ನಶಿಸಿ ಹೋಗುತ್ತೆ. ಇದು ಎರಿತ್ರೀನಾ ಇಂಡಿಕಾ ಅಥವಾ ಹಾಲುವಾಣ ಅಥವಾ ಪಾಲವಾಣ ಅನ್ನುವ ಗಿಡದ ಒಂದು ವಿಶೇಷ. ಇದನ್ನು ನಾವು ನಮ್ಮ ಹಸಿರೆಲೆ ಹಸಿರು ಗೊಬ್ಬರ ಉತ್ಪನ್ನದ ಕಾಡಿನಲ್ಲಿ ಒಂದು ಭಾಗವಾಗಿ ಇಟ್ಕೊಂಡಿದ್ದೀವಿ. ವಂದನೆಗಳು.